ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡೈಲಿ ವ್ಲಾಗ್. ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಇದೆ ವ್ಲಾಗ್ ಮಾಡೋಕ್ಕೆ, ಬಿಕಾಸ್ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ, ವಾಯನಾಡಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದೊಂಥರ ರೋಡ್ ಟ್ರಿಪ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ಹೊರಟಿದ್ದೀವಿ. ಇವತ್ತು ಸ್ಯಾಟರ್ಡೇ. ಬನ್ನಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನನ್ನ ಆಟ ಬಂದು ಈ ಥರ ಇದೆ ಇವತ್ತು. ಸೊ ಬನ್ನಿ ಕ್ವಿಕ್ ಆಗಿ ಹೊರಡೋದೇನು ಹೊರಟಾಗಿದೆ. ಸೊ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹೊರಡಬೇಕು. ಟೈಮ್ ಆಲ್ರೆಡಿ 4:15 ಆಗಿದೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಮ್ಮು? ಹೋಗೋಣ ನಡಿ, ಬೆಳ್ತಾಗ ಹೋಗೋಣ ಅಮ್ಮ. ಫುಲ್ ಜೋಶ್. ಬನ್ನಿ ಶುರು ಮಾಡೋಣ ನಮ್ಮ ಟ್ರಿಪ್ಪ. ರೋಡ್ ಟ್ರಿಪ್ ಟು ವಾಯ್ನಾಡ್ ಬೇಗಿನ್ಸ್. ಸೊ ನಾವು ಮನೆ ಬಿಟ್ಟಿದ್ದು ಒಂದು 5:45 ಆಗಿತ್ತು. ಆ್ಯಕ್ಚುಲಿ ಮಾತಾಡಿದ್ದೀನಿ ವಿಡಿಯೋದಲ್ಲಿ, ಬಟ್ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಸೊ ವಾಯ್ಸ್ ಓವರ್ನೇ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಟ್ರಿಪ್ ಹೋಗೋ ಖುಷಿಗೆ ಮಲ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು. 3 ಗಂಟೆಗೆ ಎದ್ದು ಕೂತಿದ್ದೆ. ಸೊ ಆದಷ್ಟು ಬೇಗನೆ ಬಿಟ್ವಿ. ಇನ್ನೂ ಟೈಮ್ 6 ಗಂಟೆ ಅಥವಾ 6:15 ಆಗಿತ್ತು. ಅಷ್ಟೊತ್ತಿಗೆ ಟ್ರಾಫಿಕ್ ಆಗಿದೆ ನೋಡಿ, ಇಷ್ಟೊಂದು ಟ್ರಾಫಿಕ್ಕು. ಸೊ ಬೆಳಗ್ಗೆನೇ ನಿಂತ್ಕೋಬೇಕಾಗುತ್ತೆ ಟ್ರಾಫಿಕಲ್ಲಿ. ಬಸ್ಸಸ್ಸು ಲಾರಿಗಳೆಲ್ಲ ಜಾಸ್ತಿ ಇದೆ ಆ್ಯಂಡ್ ಪ್ರೈವೇಟ್ ವೆಹಿಕಲ್ ಕೂಡ ಜಾಸ್ತಿ ಇದೆ. ಈ ಟ್ರಾಫಿಕ್ ದಾಟೋ ಅಷ್ಟೊತ್ತಿಗೆ ಬೆಳಗ್ಗೆನೇ ಆಗೋಯಿತು. ಫುಲ್ ಬೆಳಕಾಗೋಗ್ಬಿಟ್ಟಿದೆ. ನಾವು ಮನೆ ಬಿಟ್ಟಾಗ ಇನ್ನೂ ಕತ್ತಲೆ ಇತ್ತು. ಸೊ ಆಲ್ಮೋಸ್ಟ್ 6:15 7 ಗಂಟೆ ಆಗೋಕ್ಕೆ ಬಂತು. ಸಿಟಿ ಬಿಡುವಷ್ಟರಲ್ಲೇ ನಮಗೆ 8ರಿಂದ 8:15 ಆಗ್ತಾ ಬಂತು. ಇನ್ನು ನಮ್ಮ ರೆಸಾರ್ಟ್ ಬಂದು ಬೆಂಗಳೂರಿಂದ ಕರೆಕ್ಟಾಗಿ 280 ಅಥವಾ 286 ಕಿಲೋಮೀಟರ್ಸ್ ಇದೆ ಅಷ್ಟೇ. ಒಂದು 5ರಿಂದ 6 ಅವರ್ ಆಗ್ಬೋದು, ಡಿಪೆಂಡ್ಸ್ ಆನ್ ದ ರೋಡ್. ಅಲ್ಲಿ ರೋಡ್ ಹೇಗಿರುತ್ತೆ ಏನು ಅಂತ ಡಿಸೈಡ್ ಆಗುತ್ತೆ. 2 ಕಡೆ ರೋಡ್ ಇದೆಯಂತೆ ಆ ರೆಸಾರ್ಟಿಗೆ. ಆಲ್ರೆಡಿ ಫೋನ್ ಮಾಡಿ ಹೇಳಿದ್ರು ರೆಸಾರ್ಟ್ ಅವರು, ಒಂದು ಸೈಡ್ ರೋಡ್ ಚೆನ್ನಾಗಿಲ್ಲ, ಇನ್ನೊಂದು ಸೈಡ್ ರೋಡಲ್ಲಿ ಬನ್ನಿ ಅಂತ. ಬಟ್ ನಮ್ಮ ಹಣೆ ಬರೋಕ್ಕೆ ನಾವು ಯಾವುದು ಚೆನ್ನಾಗಿಲ್ವೋ ಅದೇ ರೋಡಲ್ಲಿ ಹೋಗ್ಬೇಕಾಗಿ ಬಂತು. ಅಂದರೆ ಚೆನ್ನಾಗಿಲ್ಲ ಅಂದರೆ ಕಂಪ್ಲೀಟ್ ಚೆನ್ನಾಗಿಲ್ಲ ಅಂತಲ್ಲ, ಒಂದು ಸ್ವಲ್ಪ ಕಿಲೋಮೀಟರ್ಸ್ ಮಧ್ಯದಲ್ಲಿ ಫಾರೆಸ್ಟ್ ಒಳಗೆ ಹೋಗುತ್ತೆ. ಫಾರೆಸ್ಟ್ ರೋಡು ರೆಡಿ ಆಗಿಲ್ಲ. ಸೊ ಆ ಥರ ರೋಡ್ ಅಷ್ಟೇ. ಇನ್ನು ನಾವು ಆನ್ ದ ವೇ ಮೈಸೂರು ಹತ್ತತ್ರ ಹೋಗ್ತಿದ್ದಂಗೆ ಸೂರ್ಯೋದಯ ಆಯಿತು, ಸನ್ರೈಸ್ ಆಯಿತು. ಇನ್ನು ವಯ ಮಂಡ್ಯ, ಮೈಸೂರು, ಮದ್ದೂರು ಈ ಥರನೇ ಹೋಗಬೇಕು. ಆ್ಯಂಡ್ ಇನ್ನು ಅಮ್ಮನೂ ನಾವು ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅಮ್ಮು ಹಿಂದೆನೇ ಕೂತಿರ್ತಾರೆ. ಸೊ ಅದು ಯಾವ ಬ್ಯಾಲೆನ್ಸ್ ಮೇಲೆ ಕೂತಿರ್ತಾರೋ ಗೊತ್ತಿಲ್ಲ, ಬಟ್ ಇಷ್ಟ ಅವ್ರಿಗೆ ಈ ಥರ ಎಲ್ಲ ನಮ್ಮ ಜೊತೆ ಬರೋದು, ಟ್ರಿಪ್ಗಳಿಗೆಲ್ಲ ಬರೋದು ಇಷ್ಟ ಆಗುತ್ತೆ. ಸೊ ಇಲ್ಲೊಂದು ಕಡೆ ತಿಂಡಿಗೆ ನಿಲ್ಸ್ಕೊಂಡಿದ್ದೀವಿ. ತಿಂಡಿ ಬಂದ್ಬಿಟ್ಟು ಇಡ್ಲಿ, ವಡೆ ಹಾಗೆ ಪೂರಿನ ತಗೊಂಡ್ವಿ. ಇನ್ನು ಅಮ್ಮು ಏನು ತಿಂದಿರಲಿಲ್ಲ, ಬೆಳಗ್ಗೆನೇ ತಿನ್ನಿಸ್ಕೊಂಡು ಹೋಗಿದ್ವಿ, ಹಾಲು, ಅನ್ನ, ಮೊಟ್ಟೆನೋ. ಹಾಗಾಗಿ ಅಮ್ಮು ಜಸ್ಟ್ ಈ ಥರ ಟ್ರಾವೆಲಲ್ಲಿದ್ದಾಗ ಬರೀ ನೀರು ಕುಡಿಯೋದಷ್ಟೇ, ಬೇರೆ ಏನು ತಿನ್ನೋದಿಲ್ಲ.
ಇನ್ನ ತಿಂಡಿ ತಿಂದ್ಕೊಂಡ್ಬಿಟ್ಟು ಇನ್ನ ಮೈಸೂರಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 9 ಗಂಟೆ ಆಗಿತ್ತು ಅನ್ಸುತ್ತೆ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ. ವಾಯಾ ಅರಮನೆ ರೋಡ್ ಇತ್ತಲ್ಲ, ಸೊ ಆ ರೋಡಲ್ಲೇ ಹೋದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಬ್ರಿಡ್ಜ್ ಕಾಣಿಸ್ತು, ಕಾವೇರಿ ನದಿದು. ಅಲ್ಲಿ ಒಂದು 5ರಿಂದ 10 ನಿಮಿಷ ಇಳಿದ್ಬಿಟ್ಟು ನೋಡಿಕೊಂಡು ಅಮ್ಮನು ಹಾಗೆ ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಡು ಮಾಡ್ಸೋಣ ಅಂತ ಹೇಳಿದ್ವಿ. ಇಲ್ಲಿ ಎಲ್ಲ ಗಲೀಜ್ ಮಾಡಿ ಹಾಕಿದ್ದಾರೆ. ಕಮ್ಮಿ ಆಗಿರ್ಬೇಕು. ಹೌದು, ಬೇಸಿಗೆ ಅಲ್ಲ ಇರಬೇಕು. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮುಂದೆ ಹೊರಟ್ವಿ. ನದಿಗಳೆಲ್ಲ ಆಲ್ಮೋಸ್ಟ್ ತುಂಬಿತ್ತು, ನೀರಿತ್ತು. ಇದು ಕಾವೇರಿ ವಾಟರು. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕಬಿನಿನೂ ಬರುತ್ತೆ, ತೋರಿಸ್ತೀನಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಹೋಗ್ತಾ ನಾವು ಎಂಟ್ರ್ ಆಗೋದು ನಾಗರಹೊಳೆ ಟೈಗರ್ ರಿಸರ್ವಲ್ಲಿ. ಇದೇ ರೋಡಲ್ಲಿ ಹೋಗಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಗೇಟಲ್ಲಿ 120 ರೂಪೀಸ್ ಟಿಕೆಟ್ ತೊಗೋತಾರೆ. ಆ್ಯಂಡ್ ಇದರೊಳಗೆ ನಾವು 30 km/h ಮಾತ್ರ ಸ್ಪೀಡಲ್ಲಿರಬೇಕು. ಜೋರಾಗಿ ಹೋಗಂಗಿಲ್ಲ, ಸ್ಪೀಡಲ್ಲಿ ಹೋಗಂಗಿಲ್ಲ. ಬಿಕಾಸ್ ಪ್ರಾಣಿಗಳೆಲ್ಲ ಇರುತ್ತೆ, ಅದಕ್ಕೇನಾದ್ರು ತೊಂದರೆ ಆಗುತ್ತೆ ಅಂತ ಹೇಳಿ. ಹುಲಿ ಸಿಗ್ತಾವಂತ ನಾಗರಹೊಳೆ ಟೈಗರ್ ರಿಸರ್ವ್. ಇಲ್ಲಿ ಒಂದ್ಸಲ ನಾವು ಇದಕ್ಕೆ ಬಂದಿದ್ದು ತಾನೆ, ಬಂಡೀಪುರ ಊಟಿ ಕಡೆಯಿಂದ. ಊಟಿ ಕಡೆಯಿಂದ ಬಂದಿದ್ವಲ್ಲ ಸಫಾರಿ ಅಂತ, ಸಂಜೆ 5 ಗಂಟೆಲಿ ಇಲ್ಲಿಗೆ ಬಂದಿದ್ದ. ಇದೇ ಫಾರೆಸ್ಟ್ ಅದು, ಅದೇ ಇದೇ ಎಕ್ಸ್ಟೆಂಡೆಡ್ ಫಾರೆಸ್ಟ್. ಬಂಡೀಪುರ ನಾಗರಹೊಳೆ ಎಲ್ಲ ಬಂದೇನು. ಏನಾದ್ರು ಸಿಗ್ತಾವ ನೋಡೋಣ. ಹೀಗೆ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ನಾವು ಹೋಗಿದ್ದು ಎಷ್ಟು ಗಂಟೆ ಆಗಿತ್ತು ಗೊತ್ತಾ? 11:30 12 ಗಂಟೆ ಆಗ್ತಾ ಇತ್ತು ಅನ್ಸುತ್ತೆ. ಮೊದಲು ನಮಗೆ ಸಿಕ್ಕಿದ್ದು ಈ ಗ್ರೂಪ್ ಆಫ್ ಜಿಂಕೆಗಳು. ಖುಷಿ ಆಗೋಯ್ತು ನೋಡಿದ ತಕ್ಷಣ. ಇಷ್ಟೊತ್ತಲ್ಲಿ ಸ್ವಲ್ಪ ಹಿಂದೆ ಹೋಗಿರುತ್ತೆ, ಇನ್ನು ಬೆಳಗ್ಗೆ ಟೈಮ್ ಬಂದರೆ ಇನ್ನು ಮುಂದೆನೇ ಇರುತ್ತೆ, ಅಂದರೆ ರೋಡ್ ಸೈಡಲ್ಲೇ ಸಿಗುತ್ತೆ. ನಾವು ಇದು ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಹಿಂದೆ ಇತ್ತು. ಬಟ್ ಬರಬೇಕಾದ್ರಂತೂ ಇನ್ನು ಮುಂದಗಡೆನೇ ಇದ್ದು. ಸಿಕ್ತು ನೋಡೋಕ್ಕೆ, ಅದಷ್ಟೇ ಸಿಗ್ಬೋದು, ಬೇರೆ ಏನು ಸಿಗೋದು ಡೌಟು. ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದು ನಡಿ ಹೋಗೋಣ. ಎರಡನೇ ಸಲ ಜಿಂಕೆ ಸ್ಪಾಟೆಡ್. ನಾನು ಹುಡುಕೊಟ್ಟಿದ್ದು ಸೂಪರ್ ಸೂಪರ್. ಅಮ್ಮಗೆ ಗೊತ್ತೇ ಆಗ್ತಿಲ್ಲ, ಅಬ್ಸರ್ವ್ ಮಾಡ್ತಾ ಇಲ್ಲ. ಫಸ್ಟ್ ಹೋಗಿ ಇಳಿಸಿದ್ರೆ ಸಾಕು. ಅಲ್ಲಲ್ಲ ಹೆಂಗಿದೆ ನೋಡು. ನಡಿ. ಆನೆ ಕಾಣಿಸ್ತಿದೆ. ವಾವ್, ಸುಮ್ಮನೆ ಬೊಗಳಲು.
ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಕೇರಳ ಬಾರ್ಡ್ರು ರೀಚ್ ಆದ್ವಿ. ಕೇರಳ ಸೈಡ್ ಹೋದ್ರೆ ಯಾವುದೇ ಪ್ರಾಣಿಗಳಿಲ್ಲ, ಬಟ್ ಗ್ರೀನ್ ತುಂಬಾನೇ ಇದೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ರೋಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ಸ್ವಲ್ಪ ದೂರ ಹೋದ್ರೆ ನಮ್ಮ ರೆಸಾರ್ಟ್ ಸಿಗುತ್ತೆ. ನಾವು ಉಳ್ಕೊತಾ ಇರೋದು ಇದೆ ಕುರುವ ಐಲ್ಯಾಂಡ್ ರೆಸಾರ್ಟ್ ಅಂಡ್ ಸ್ಪಾ. ಸೊ ಇದು ಕುರುವ ಐಲ್ಯಾಂಡ್ ಎಲ್ಲ ಇದೆ, ಹಾಗಾಗಿ ಇದ್ರ ಹೆಸರುನೇ ಕುರುವ ಐಲ್ಯಾಂಡ್ ಅಂತ ಇದೆ. ಸೊ ಎಂಟ್ರೆನ್ಸೇ ಸೂಪರ್ ಆಗಿತ್ತು. ಸೊ ಯಾವುದೂ ಆರ್ಟಿಫಿಷಿಯಲ್ ಅಂತ ಇಲ್ಲ ಇಲ್ಲಿ, ಟ್ರೀಸ್ ಆಗಲಿ ಗಾರ್ಡನ್ ಆಗಲಿ ಎಲ್ಲ ನ್ಯಾಚುರಲ್ ಅನಿಸುತ್ತೆ. ಬನ್ನಿ ಸೊ ಇದೇನೆ ನಮ್ಮ ವಾಯ್ನಾಡ್ ರೂಮು, ನಾವು ಸ್ಟೇ ಆಗಿರೋ ರೂಮು. ಇದು ಬಂದ್ಬಿಟ್ಟು ಪೂಲ್ ವಿಲ್ಲಾ ಆ್ಯಕ್ಚುಲಿ. ಹಿಂಗೆ ಹೊರಗಿಂದ ಬಂದು ಲೆಫ್ಟ್ ಸೈಡ್ ಟರ್ನ್ ಆದರೆ ಇಲ್ಲಿ ದೊಡ್ಡ ಬೆಟ್ ಇದೆ, ರೌಂಡ್ ಶೇಪ್ ಬೆಟ್ ಇದೆ, ಚೆನ್ನಾಗಿದೆ. ಹಾಗೇನೆ ಲೆಫ್ಟಿಗೆ ಬಂದರೆ ಇಲ್ಲೊಂದು ಕಬೋರ್ಡ್ ಥರ ಕೊಟ್ಟಿದ್ದಾರೆ. ಈ ಕಬೋರ್ಡಲ್ಲಿ ಏನಾದರೂ ಥಿಂಗ್ಸ್ ಇಟ್ಕೋಬೋದು, ಜೊತೆಗೆ ಮಿರರ್ ಇದೆ. ಆ್ಯಂಡ್ ಇದ್ರ ಜೊತೆ ಇದೇನಂತಾರೆ ವೈಟ್ ಕಲರ್ದು ಗೌನ್ಸ್ ಅಂತಾರೆ ಅನಿಸುತ್ತೆ. ಸೊ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಬಾತ್ರೂಮ್ ಅಂತೂ ಸಖತ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಬಾತ್ರೂಮ್ಗೂ ಹಾಗೆ ಶವರ್ ರೂಮ್ಗೂ ಸಪ್ರೇಷನ್ ಇದೆ ವಿತ್ ಅ ಗ್ಲಾಸ್. ಆ್ಯಂಡ್ ಅಮ್ಮು ವೆರಿಫೈ ಮಾಡ್ತಾ ಇದ್ದಾರೆ ಎಲ್ಲದನ್ನು. ಆ್ಯಂಡ್ ಇಲ್ಲೇ ಎಲ್ಲ ಮಿರರ್ ಇದೆ, ಡ್ರೈಯರ್ಸು, ಹ್ಯಾಂಡ್ ವಾಶು, ಮಾಮೂಲಿ ಕೊಡ್ತಾರಲ್ಲ ಬ್ರಷು, ಟೂತ್ಪೇಸ್ಟು ಇದೆಲ್ಲ ಇರುತ್ತೆ, ಸೋಪು, ಶವರ್ ಜೆಲ್, ಶಾಂಪೂ ಇದೆಲ್ಲ. ಆ್ಯಂಡ್ ಬೆಡ್ ಆಪೋಸಿಟ್ ಆಗಿ ಇನ್ನು ಸ್ಕ್ರೀನ್ ಬಂದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಸ್ಕ್ರೀನ್. ಸೊ ಇದರ ಆಚೆ ನಮಗೆ ಪೂಲ್ ಕಾಣಿಸುತ್ತೆ. ಇನ್ನು ಆಚೆ ಹೋದರೆ ಒಂದು ಟೇಬಲ್ ಹಾಗೆ 2 ಚೇರ್ ಇಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕಾಫಿ ಅದು ಇದು ಕುತ್ಕೊಂಡು ಎಂಜಾಯ್ ಮಾಡೋಕ್ಕೆ. ಹಾಗೆ ಪೂಲ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಮಂಗಗಳು ಕೂಡ ಜಾಸ್ತಿನೇ ಇದೆ. ಏನಾದರೂ ತಿನ್ನಕ್ಕೆ ಆಚೆ ತೊಗೊಂಬಂದರೆ ಬಂದುಬಿಡುತ್ತೆ. ಫುಲ್ ಕಾಡೆ ಅಲ್ವಾ, ಹಾಗಾಗಿ. ಸೊ ಬಂದು ಟೈಮ್ ಆಗಿ ಹಸಿವಾಗಿತ್ತು, ಹಾಗಾಗಿ ಊಟನ ಆರ್ಡ್ರ್ ಮಾಡಿಕೊಂಡು ಆಚೆಯಲ್ಲಿ ಕುತ್ಕೊಂಡು ತಿಂತಾ ಇದ್ವಿ. ಬಟ್ ಒಂದು 5 ರಿಂದ 6 ಮಂಗಗಳೇ ಬಂದುಬಿಟ್ಟು. ಸೊ ಒಳಗೆ ಹೋಗ್ಬಿಟ್ಟು ತಿಂದಿದ್ದಾಯಿತು, ಉಳಿದಿದ್ದ ಊಟ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಹಾಕ್ಕೊಂಡು ಇನ್ನು ಸ್ವಿಮ್ಮಿಂಗ್ ಮಾಡೋಣ ಅಂತ ಸ್ವಿಮ್ಮಿಂಗ್ ಪೂಲಿಗೆ ಇಳಿತಾ ಇದ್ವಿ. ನೀರಂತೂ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ, ಯಾಕಂದರೆ ಇದು ಸಮ್ಮರ್ ಅಲ್ಲ, ವಿಂಟರ್ ಅಲ್ವಾ, ಹಾಗಾಗಿ ಕೋಲ್ಡ್ ಇದೆ. ಮೋಸ್ಟ್ಲಿ ಇದು ನದಿ ವಾಟರೇ ಅನಿಸುತ್ತೆ. ರೆಸಾರ್ಟ್ ಹಿಂದ್ಗಡೆನೆ ಕಬಿನಿ ರಿವರ್ ಹೋಗುತ್ತೆ. ಪೂಲ್ನ ಎಂಜಾಯ್ ಮಾಡಿಕೊಂಡು ಇನ್ನು ಸಂಜೆ ಮೇಲೆ ಫ್ರೆಶ್ ಅಪ್ ಕೂಡ ಆಗಿಬಿಟ್ಟು ಸಂಜೆ ಸ್ನ್ಯಾಕ್ಸ್ ತಂದುಕೊಟ್ರು. ಸ್ನ್ಯಾಕ್ಸಿಗೆ ಟೀ, ಕಾಫಿ ಇತ್ತು. ಆ್ಯಂಡ್ ಇವತ್ತು ಬಂದುಬಿಟ್ಟು ಐ ಥಿಂಕ್ ಇದು ಬ್ರೆಡ್ ಪಕೋರ ಅನಿಸುತ್ತೆ. ಸೊ ಇದಿತ್ತು ಸ್ನ್ಯಾಕ್ಸ್ ತಿನ್ಕೊಬಿಟ್ಟು ಇನ್ನು ಒಂದು ರೌಂಡು ಹಿಂದೆ ಹೋಗ್ಬರೋಣ. ಕಬಿನಿ ರಿವರ್ ಇದೆ, ಹಿಂದೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಿಂಗೆ ಇದು ಕೇಳಿಸ್ತಿದೆ ನೋಡು, ಸೌಂಡು ಮಳೆ ಬರೋ ಥರ ಕೇಳಿಸ್ತಿದೆ. ಕಬಿನಿ ರಿವರ್. ಈಗ ಸೊ ನಾನು ಹೇಳ್ದಂಗೆ ಕಬಿನಿ ರಿವರ್ ಇದೆ, ಅದ್ರ ಸೈಡ್ ವಾಕಿಂಗ್ ನಾವು ಹೋಗ್ಬೋದು. ಇದು ರಿವರ್ ಸೈಡ್ ವಾಕಿಂಗ್ ಅಂತ. ಹಾಗೆ ಸೈಡಲ್ಲೆಲ್ಲ ಇದು ಪ್ಲಾಂಟೇಶನ್ಸ್ ಎಲ್ಲ ಇದೆ, ಕಾಫಿ ಆಗಿರ್ಬೋದು ಅಥವಾ ಸಾಕಷ್ಟು ಮರಗಳು ಬೆಳೆದಿದೆ. ಆ್ಯಂಡ್ ಇಲ್ಲಿ ಜನ ಕೂಡ ಇದ್ದಾರೆ, ತುಂಬ ಜನ, ಓನ್ ಹೌಸ್ ಆಗಲಿ ಈ ಥರದವ್ರು ಇದ್ದಾರೆ. ಆ್ಯಂಡ್ ಇದು ದೂರದಿಂದ ಕಬಿನಿ ರಿವರ್. ಇವತ್ತು ಸಂಜೆ ಆಗಿತ್ತು ಆಲ್ರೆಡಿ. ಇವತ್ತು ಕಬಿನಿ ರಿವರ್ಗೆ ಹೋಗೋದು ಬೇಡ ಅಂತ ಹೋಗಲಿಲ್ಲ, ಜಸ್ಟ್ ಈ ಥರ ರಿವರ್ ಸೈಡ್ ವಾಕಿಂಗ್ ಅಷ್ಟೇ ಮಾಡ್ತಾ ಇದ್ವಿ.
ಅಷ್ಟರಲ್ಲಿ ಕತ್ಲೆ ಆಗೋಯ್ತು. ಇನ್ನು ಪ್ರಾಪರ್ಟಿ ಟೂರ್ ತೊಗೊಳ್ಳೋಣ ಅಂತ ಜಸ್ಟ್ ಹಾಗೆ ಪ್ರಾಪರ್ಟಿ ಹೇಗಿದೆ ನೋಡ್ಕೊಂಬರೋಣ ಅಂತ ಸುತ್ತಾಡೋಕೆ ಹೊರಟ್ವಿ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಅಲ್ವಾ, ಸ್ವಲ್ಪ ಜನ ಜಾಸ್ತಿನೇ ಇತ್ತು ರೆಸಾರ್ಟಲ್ಲಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಒಂದು ಆರ್ಟಿಫಿಷಿಯಲ್ ಕೇವ್ ಗುಹೆ ಥರ ಮಾಡಿದ್ದಾರೆ. ಒಂಚೂರು ಹೆದರಿಸೋಕ್ಕೆ ಸ್ವಲ್ಪ ದೇವದ ಮನೆ ಥರ ಮಾಡಿದ್ದಾರೆ. ಹಾಗೆ ಮುಂದೆ ಹೋದರೆ ಸ್ವಲ್ಪ ಕಾಮನ್ ಸ್ವಿಮ್ಮಿಂಗ್ ಪೂಲ್ ಆ ಥರದೆಲ್ಲ ಇರುತ್ತೆ. ಸೊ ನೈಟ್ ಆಗಿದ್ದರಿಂದ ನಾವು ತುಂಬ ನೋಡೋಕ್ಕೆ ಹೋಗಲಿಲ್ಲ. ಇನ್ನು ರೂಮ್ಗೆ ವಾಪಸ್ ಬಂದು ಇಲ್ಲಿ ಫ್ರಿಡ್ಜ್ ಸೆಕ್ಷನಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೆ. ಒಂದಿಷ್ಟು ಡ್ರಿಂಕ್ಸ್ ಇತ್ತು, ಅಂದರೆ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸು ಇದೆಲ್ಲ. ಸೊ ಇಷ್ಟೆಲ್ಲ ಇಟ್ಟಿದ್ರು. ಆ್ಯಂಡ್ ಇನ್ನು ಮೇಲ್ಗಡೆ ಬಂದರೆ ಕಾಂಪ್ಲಿಮೆಂಟ್ರಿಯಾಗಿ ಈ ಥರ ಕಾಫಿ, ಟೀ ಪೌಡರ್ಸು, ಮಿಲ್ಕ್ ಪೌಡರು ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ಇನ್ನೊಂದು ಸೈಡಲ್ಲಿ ಬಂದರೆ ಈ ಥರ ಸ್ನ್ಯಾಕ್ಸ್ ಮೆಟೀರಿಯಲ್ಸ್, ಮಿಕ್ಸ್ಚರ್ಸು, ಸ್ವಲ್ಪ ಹಾಗೆ ಪೀನಟ್ಸ್, ಸಾಲ್ಟೆಡ್ ಪೀನಟ್ಸು ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ಅವ್ರದ್ದು ಒಂದು ಮೆನು ಕೂಡ ಒಂದು ಬುಕ್ಕಲ್ಲಿ ಕೊಟ್ಟಿದ್ರು. ಇದರಲ್ಲಿ ಫುಡ್ ಎಲ್ಲ ಇತ್ತು. ಫುಡ್ ಅಂತೂ ಸೂಪರಾಗಿರುತ್ತೆ, ಬಟ್ ಹೆವಿ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ಇವರಲ್ಲಿ ಸ್ಪಾನು ಅವೈಲಬಲ್ ಇದೆ. ಆ್ಯಂಡ್ ಇವ್ರದ್ದು ಪ್ಯಾಕೇಜ್ ಏನೇನಿರುತ್ತೆ, ಇಲ್ಲಿಂದ ಯಾವ್ಯಾವ ಪ್ಯಾಕೇಜಸ್ ಮಾಡಿಕೊಡ್ತಾರೆ, ಸಫಾರಿ ಪ್ಯಾಕೇಜ್ ಆಗಿರ್ಬೋದು, ಸೈಟ್ ಸೀಯಿಂಗ್ ಪ್ಯಾಕೇಜ್ ಆಗಿರ್ಬೋದು, ಇದೆಲ್ಲ ಇರುತ್ತೆ ಅದರಲ್ಲಿ. ಆ್ಯಂಡ್ ಇವತ್ತಿನ ನೈಟ್ ಫುಡ್ ಬಂದುಬಿಟ್ಟು ಒಂದು ಪಾಸ್ತಾ, ಪರೋಟ ಹಾಗೆ ಕರಿನ ಮಾಡ್ಕೊಂಡಿದ್ವಿ. ಸೊ ಇವತ್ತು ಟಯರ್ಡ್ ಆಗಿದ್ರಿಂದ ಇಷ್ಟೇ ತಿಂದ್ಕೊಂಡು ಮಲ್ಕೊಂಡಿದ್ದಾಯಿತು. ಡೇ 2 ಅಲ್ಲಿ ಸಿಗ್ತೀನಿ.